ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಅಮ್ಮನ ಮನೆಯಲ್ಲಿ ಇವತ್ತು ಗುರುಪ್ರವೇಶ ಇದೆ. ಸಿಂಪಲ್ಲಾಗಿ ಒಂದು ಗುರುಪ್ರವೇಶ, ಮನೆ ಸ್ವಲ್ಪ ಆಟ್ರಾಕ್ಷನ್ ಆಗಿದೆ. ಹಾಗಾಗಿ ಒಂದು ಗುರುಪ್ರವೇಶ ಪೂಜೆ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಊರಿಗೆ ಹೋಗಿದ್ದೀವಿ. ಸೊ ಈ ರೀತಿ ನೈಟಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ನಾವು ಬೆಳಗ್ಗೆನೇ ಎದ್ದು 3-3:30ಗೆ ರಂಗೋಲಿ ಎಲ್ಲ ಹಾಕಿದ್ವಿ. ಹಾಗೆ ನಮ್ಮ ಅಕ್ಕನ ಮಗಳು ನಾನು ಎಲ್ಲ ರಂಗೋಲಿ ಹಾಕಿದ್ವಿ. ಸೊ ಈಗ ಪೂಜೆ ಸ್ಟಾರ್ಟ್ ಆಗ್ತಾ ಇದ್ದೆ. ಈಗ ಬೆಳಗ್ಗೆ ಆಯಿತು, ಬನ್ನಿ ನೋಡೋಣ. ಒಳ್ಳೆ ಮುಹೂರ್ತ ದಿನ. ಬೆಳಗ್ಗೆ 6:30ಗೆ ಗಂಗೆ ಪೂಜೆ ಮಾಡಬೇಕಿತ್ತು. ಹಾಗಾಗಿ ನಮ್ಮ ಅಕ್ಕ ಹಾಗೆ ಇನ್ನೊಬ್ಬರು ನಾವು ಎಲ್ಲ ಗಂಗೆ ಪೂಜೆ ಮಾಡ್ಕೊಂಡ್ವಿ. ಪೂಜೆ ಐವರೆಲ್ಲ ಬಂದಿದ್ದರು ಪೂಜೆ ಮಾಡೋದಕ್ಕೆ ಮನೆಯಲ್ಲಿ. ಹಾಗಾಗಿ ಬೆಳಗ್ಗೆನೇ ಗಂಗೆ ಪೂಜೆ ಮಾಡಿ ಆಚೆನೇ ಇಟ್ಬಿಟ್ಟು ಆಮೇಲೆ ಒಳಗಡೆ ಗೃಹಪ್ರವೇಶ ಮಾಡ್ಕೋಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ಬಂದಿದ್ದಾರೆ. ಸೊ ಬೆಳಗ್ಗೆ ಆಯಿತು, ಇನ್ನು ಹಾಗೆ ಗಂಗೆ ಪೂಜೆ ಕೂಡ ಆಗ್ತಾ ಬಂತು. ಅಷ್ಟರಲ್ಲಿ ಹಸು ಕೂಡ ಕರ್ಕೊಂಡು ಬಂದರು. ಸೊ ಬೆಳಗ್ಗೆನೇ ರೆಡಿ ಆಗೋದಕ್ಕೂ ಟೈಮ್ ಆಗಿಲ್ಲ ನಮಗೆ. ಹಾಗಾಗಿ ಸುಮ್ಮನೆ ಬರೀ ಸ್ಯಾರಿ ಒಂದು ಉಟ್ಕೊಂಡು ರೆಡಿ ಆಗಿಬಿಟ್ಟೆ. ಹಾಗೆ ಬೇಗ ಬೇಗ ಇನ್ನು ಪೂಜೆ ಮಾಡೋದಕ್ಕೆಲ್ಲ ಬಂದಿದ್ರಲ್ಲ, ಹಾಗಾಗಿ ಟೈಮ್ ಸಾಕಾಗಿಲ್ಲ. ಸೊ ಹಾಗೆ ನಮ್ಮ ಹಸ್ಬೆಂಡು ನಮ್ಮ ಭಾವ ಎಲ್ಲ ಹೂವುಗಳು ಹಾಕಿ ಡೆಕೋರೇಷನ್ ಮಾಡ್ತಾಯಿದ್ರು. ರಾತ್ರಿಯಲ್ಲಿ ಹಾಕೋದು ಬೇಡ, ಬೆಳಗ್ಗೆ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಮ್ಮ ಮನೇಲಿ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಸಿಂಪಲ್ಲಾಗಿ ಗುರುಪ್ರವೇಶ ಮಾಡ್ತಾಯಿದ್ದೀವಿ. ಫುಲ್ ವಿಡಿಯೋನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಯಾವುದೇ ಮನೆ ಓಪನಿಂಗ್ ಮಾಡಿದ್ರು ಹೊಸಲಂದರೆ ಮೇನ್ ಡೋರ್ನ ಚೇಂಜ್ ಮಾಡಿ ನಾವೇನೇ ಆಲ್ಟ್ರೇಷನ್ನ ಮಾಡಿದ್ರೂ ಕೂಡ ಆ ಮನೆಗೆ ಗುರುಪ್ರವೇಶ ಅಂತ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಅಮ್ಮನ ಮನೆ ಗುರುಪ್ರವೇಶ ಮಾಡಿಸ್ತಾ ಇರೋದು. ಸ್ವಲ್ಪ ಆಲ್ಟ್ರೇಷನ್ ಫುಲ್ ಎಲ್ಲ ಮಾಡಿ ಮೇನ್ ಡೋರ್ ಎಲ್ಲ ಚೇಂಜ್ ಮಾಡಿ ಹೊಸಲೆಲ್ಲ ಇಟ್ಟಿದ್ದಾರೆ. ಹಾಗಾಗಿ ಒಂದು ಚಿಕ್ಕದಾಗಿ ಪೂಜೆ ಮಾಡೋಣ ಅಂದ್ಕೊಂಡ್ವಿ, ಮನೇಲಿ ನಾವೇ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಆಮೇಲೆ ಬೇಡ, ಒಂದು 10 ಜನಕ್ಕೆ ಊಟ ಹಾಕ್ಸಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮನೇಲಿ ಹೋಮಗಳು, ವಾಸ್ತು ಹೋಮ, ಗಣೇಶ ಹೋಮ, ಈ ಥರ ಎಲ್ಲ ಒಂದು 3-4 ಥರ ಹೋಮಗಳೆಲ್ಲ ಮಾಡಿದ್ರು. ಗಂಗೆ ಪೂಜೆ ಅಂತೂ ಮುಗೀತು ಫೈನಲಿ. ಈಗ ಎತ್ಕೊಂಡೋಗಿ ಮನೆ ಒಳಗಡೆ ಹೋಗಬೇಕು. ಸೊ ಗಂಗೆ ಪೂಜೆ ಮಾಡಿಕೊಂಡು ನಾವು ಒಳಗಡೆನ ಗಂಗೆನ ತೊಗೊಂಡು ಹೋಗೋಕ್ಕೆ ಮುಂಚೆ ಹಸುನ ಕರ್ಕೊಂಡು ಹೋಗಬೇಕು. ಅದು ದೊಡ್ಡ ಹಸು, ಅದು ಒಳಗಡೆ ಬರೋದಕ್ಕೆ ಟೈಲ್ಸ್ ಎಲ್ಲ ಜಾರುತ್ತೆ ಅಂತ ಭಯಪಡ್ತಾಯಿತ್ತು. ಹಾಗಾಗಿ ಅದರ ಮಗು ಒಂದಿತ್ತು ಚಿಕ್ಕದು, ಅದನ್ನು ಕರ್ಕೊಂಡು ಕೂಡ ಬಂದಿದ್ದರು. ಸೊ ಕರುನ ಮಾತ್ರ ಒಳಗಡೆ ಕರ್ಕೊಂಡೋಗಿ ಗೃಹಪ್ರವೇಶ ಮಾಡಿಸಿದ್ವಿ ಗೋಮಾತೆ ಹತ್ರ. ಅದು ನಾರ್ಮಲಾಗಿ ನೆಲ ಆದರೆ ಹಸು ನೀಟಾಗಿ ಬರುತ್ತೆ. ಸ್ಟೆಪ್ಸ್ ಏನಾದರೂ ಇದ್ದರೆ ಹತ್ತೋದಕ್ಕೆ ಅಥವಾ ಟೈಲ್ಸ್ ಇದ್ದರೆ ಸಿಕ್ಕಾಪಟ್ಟೆ ಭಯ ಇರುತ್ತೆ, ಅದಕ್ಕೂ ಕೂಡ ಜಾರತ್ತೆ ಅನ್ನೋದು. ಹಾಗಾಗಿ ಕರು ಹತ್ರ ನಾವು ಗೃಹಪ್ರವೇಶ ಮಾಡಿಸ್ಕೊಂಡ್ವಿ. ಹಾಗೆ ನಾನು ನಮ್ಮ ಹಸ್ಬೆಂಡು ಮುಂದೆ ನಿಂತು ಪೂಜೆ ಮಾಡಿದ್ವಿ. ಯಾಕೆ ಅಂದರೆ ನನ್ನ ತಮ್ಮ ಮಾಡೋ ಆಗಿರಲಿಲ್ಲ. ಹಾಗೆ ನಾವು ಇಬ್ಬರೇನೆ ಆ ಸ್ಥಾನದಲ್ಲಿ ನಿಂತು ಪೂಜೆ ಮಾಡಿದ್ವಿ. ಸೊ ನಮ್ಮ ಹಸ್ಬೆಂಡ್ಗೆ ಕಂಕಣೆಲ್ಲ ಕಟ್ಟಿ ಆಮೇಲೆ ನಮ್ಗೆ ಆಲ್ರೆಡಿ ಕಟ್ಟಿದ್ದು. ಹಾಗಾಗಿ ಇವಾಗ ಗೋಪೂಜೆ ಮಾಡೋ ಸಮಯ ಬಂದಿದೆ.
ಈಗ ಗೋವು ಎಲ್ಲ ಬಂದಾಯಿತು, ಎಲ್ಲ ತಿನ್ನಿಸಿದ್ದಾಯಿತು. ಹಾಗೆ ಕರು ಕೂಡ ಬಂದಿತ್ತು, ತಾಯಿ ಮಗು ಅದು ಎರಡು. ಸೊ ತಾಯಿ ಬರೋದಕ್ಕೆ ಭಯ ಪಡ್ತಾಯಿತ್ತು, ಹಾಗಾಗಿ ಕರುನೇ ಹಿಡ್ಕೊಂಡು ಹೋಗೋಣ ಅಂತ ಸಾಹಸ ಮಾಡ್ತಾಯಿದ್ದೀವಿ. ಸೊ ಮನೆಯಲ್ಲಿ ಅದು ಟೈಲ್ಸ್ ಜಾರತ್ತೆ ಅಂತ ಅದಕ್ಕೆ ಬೇಕಾಗಿರೋದು ಕಾಲು ಜಾರದೇ ಇರೋ ಥರ ಮ್ಯಾಟ್ಗಳು, ಹೀಗೆ ಏನೇನು ಸಿಗುತ್ತೋ ಅದನ್ನೆಲ್ಲ ಹಾಕಿ ಅದನ್ನು ಒಳಗಡೆ ಅಂತೂ ಕರ್ಕೊಂಡ್ವಿ. ಆಮೇಲೆ ನಿಧಾನಕ್ಕೆ ಆಚೆ ಇಳಿಸಿದ್ವಿ. ಸೊ ಗೋ ಅಂತೂ ಬಂದು ಹೋಯಿತು. ಈಗ ಗೃಹಪ್ರವೇಶ ಅಂತ ನಾವು ಗಂಗೆ ಪೂಜೆ ಮಾಡಿ ಬಾಗಿಲೆಲ್ಲ ಒರೆಸಿ ಒಳಗಡೆ ಬರಬೇಕು. ನಾನು ನಮ್ಮ ಹಸ್ಬೆಂಡು ಇಬ್ಬರೂ ಹೊಸಲು ಪೂಜೆನ ಮಾಡಿ ನಂತರ ಒಳಗಡೆ ಬರ್ತಾಯಿದ್ದೀವಿ. महागणपति प्रार्थना करिष्ये गणपति प्रार्थना अगजानन पद्मार्कं गजानन महागणपतये नमः प्रार्थयामि नमस्करोमि ओम कल्याणाद्भुतगात्राय गामिलाभद्रायणे श्रीमद्वेंकटनाथाय श्रीनिवासाय नमः देवता श्री लक्ष्मी वेंकटेश्वर स्वामिने नमः नमस्करोमि प्रार्थयामि ओम सर्वस्वरूपे सर्वेशे सर्वशक्ति वन्दने भयगताय देवी दुर्गे देवी नमोस्तुते महालक्ष्मी नमः ध्यायामि ध्यानं समर्पयामि आवाहयामि आसनं समर्पयामि पादारविन्दयोः वाद्यं वाद्यं समर्पयामि हस्तेषु अर्घ्यमर्घ्यं समर्पयामि मुखे हरिकर्पूरं सुगन्धाव्यशोभे भगवति हरिवल्लभे मनोज्ञे त्रिभुवनबोधये प्रसीदवश्यम् धर्मनिलयान् महागणान् भगवन्ते महावद्मप्रियान् महावद्मात्तान् महावद्माक्षे महावद्मसुन्दरिके महावद्भवाय महावद्ममुखे महावद्मनाभप्रिय महामाय महावद्मनालाधराय महादेवी महावद्दिन्ये पुण्यगन्धाय महासुप्रसन्नाय महाप्रसादाय मुखे महाप्रभाय महाचन्द्राय महाचन्द्रवदनाय महालक्ष्मी नमः द्वारलक्ष्मी नमः नामपूजां समर्पयामि आचमन्यं समर्पयामि मुगे फलधानायुक्तं नागवन्ध्यादरेवं कर्पूराचूर्णसंयुक्तं ताम्बूलं प्रतिगृह्यतां द्वारमहालक्ष्मी नमः ॐ उत्तगेहे विरूपाक्षे विश्वोदरि महोदरे महादेवी प्रसादं च सर्वेः गृह्णन्त साक्षिकाः नैर्माल्यं विदञ्चयामि मंगलनीराजनं दर्शयामि सरसी जनिलये सरोजास्ते रमणवनां सुगन्धमाल्यशोभे भगवति हरिवल्लभे त्रिभुवनबोधिगरि प्रसीदमह्यं श्री आवाहितदेवताभ्यो नमः द्वारमहालक्ष्मी नमः मंगलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोस्तुते नमस्तेस्तु महामाये श्रीपीठे प्रभुजने शङ्करचक्रधास्ते महालक्ष्मी नमोस्तुते श्री महालक्ष्मी नमः नमस्कारां समर्पयामि प्रार्थनां समर्पयामि आवश्यकते ध्यान द्रवार्थ साधके शरण्ये त्र्यंबके देवी नारायणे नमोस्तुते लक्ष्मी नारायण स्वामी देवताभ्यो नमः दीपलक्ष्मी दीपं प्रज्वाल्या प्राणानायक्यां ग्रहणादिकाभ्यं पेट्यं भावनायां प्राणायामं प्रोक्तं शिविरे परिकल्पितं पूरकं कुम्भकं चैवावेदं योगशास्त्रे विशोभितं
ಓಂ ಮುದಗರಂ ಸದಾರಿಮಂ ಕಯೇತರಾದಿಭೀಕರಂ ನಮೋದಿತಂಕಭಾಸ್ವರಂ ಈಗ ಮನೆ ಹೆಣ್ಮಕ್ಳೆಲ್ಲ ಸೇರಿ ಇವಾಗ ಅಗ್ನಿನ ಪೂಜೆ ಮಾಡಬೇಕು. ಪೂಜೆ ಮಾಡಿ ನಂತರ ಹೋಮ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಎಲ್ಲರೂ ನಾವು ಅಕ್ಕ ತಂಗಿರೆಲ್ಲರೂ ಇವಾಗ ಪೂಜೆಗೆ ಹೋಮ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪೂಜೆ ಮಾಡಿ ಹಾಗೆ ಕರ್ಪೂರದಿಂದ ಅಗ್ನಿನ ಪ್ರಾರಂಭಿಸಿದ್ವಿ. ಅದಕ್ಕೆಲ್ಲ ಪೂಜೆ ಮಾಡಿ ಇವಾಗ ಹೋಮ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಈ ಪೂಜೆ ಮಾಡಿಸ್ತಾರೆ. ಒಂದು ಜಾಸ್ತಿ ಮಾಡಿರ್ತಾರೆ ಮಧ್ಯೆ ದಿಕ್ಕಿ ಒಂದು ಕಮ್ಮಿ ಆದರೆ ಓಂ ಬಲಿದಾನೆ ವಿನಿಯೋಗ ನಿವೇದಯಾಮಿ ನಮಃ ನೀರಾಕಿ ಇಂದ್ರಾಹ ಸಗಣಃ ಪ್ರಿಯತಾಮಿಷ್ಟ ಇಮಾಂ ಕೂಷ್ಮಾಂಡ ಖಂಡಾನ್ ರಕ್ತಾನ್ನಾಂ ಧೂಪದೀಪ ನೈವೇದ್ಯ ಬಲಿ ಎಲ್ಲ ಮನೆ ದೇವರ ಒಂದು ಅಂತ ಗೊತ್ತಿಲ್ಲ. ಅಸ್ತಿತ್ವನಂದ ಕೃತ ಒಳ್ಳೆ ಹೋಗ್ಬಿಟ್ಟು ಹೊರಗಡೆ ಹಾಕ್ಬೋದು. ಎಲ್ಲಿ ಬೇಕಾದ್ರೆ ಒಳಗಡೆ ಒಂದು ಹೊರಗಡೆ ಹಾಕ್ಬೋದು. वायुआत्मने नमः धूपं कल्पयामि अग्निआत्मने नमः दीपं कल्पयामि निवेदनार्थे निवेदनार्थे पञ्चफलोपहारनैवेद्यं निवेदयामि सर्वात्मने नमः. प्रार्थना करिष्ये. प्रार्थना
ಸಾಧನೆ ಇವೆಲ್ಲದರಿಂದ ಜಾಗದಲ್ಲಿರ್ತಕ್ಕಂತಹ ದೋಷಗಳು ಪರಿಹಾರ ಆಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣಗಳು ಬರಬೇಕಂತ. ಯಾವುದೂ ಮಾಡದೇ ಇದ್ದಾಗ ಏನೇನೋ ಒಂದು ರೀತಿ ಕಷ್ಟಗಳು ಬರ್ತಾವಂತೆ. ಮನುಷ್ಯನಿಗೆ ಕಷ್ಟ ಬರಬೇಕಂತೆ ಮನೆ ಪ್ರಕಾರೇಣ ಗೋವಿನಾಮನಜೀವತೆ ಪರೇಜಾಮುಪಕಾರೈಯಜ್ಜೇವತೆ ಸಜೇವತೆ ನ ಚಾರ ಭಯಂ ನ ಚೌರ್ಯಾಗ್ರ ಭಯಂ ನ ಚೌರತ್ಯ ಭಯಂ ನ ಚೌರ್ಯ ಭಯಂ ಯಸ್ಯಾಪಾಮೃತ್ಯಂ ನ ಚಮೃತ್ಯಂ ಸರ್ವಂ ಮುದರೇ ಸರ್ವಂ ದೇವತೆ ಆರಾಧ್ಯ ದೇವತಾ ಸರ್ವದಾವೃದ್ಧಿರಸ್ತು ದೀರ್ಘಾಯುಷ್ಯಾಭಿವೃದ್ಧಿರಸ್ತು ದೀರ್ಘತೋ ಮಂಗಲ್ಯಾಭಿವೃದ್ಧಿರಸ್ತು ಯಶಸ್ವಿ ಭವ. ಇರೋ ಮೂರು ಪ್ರದಕ್ಷಿಣೆ ಕೃಷ್ಣ ವಿಷ್ಣು ವಾಸುದೇವ ನಮಸ್ತೇ ವಾಸನಾದ್ ವಾಸುದೇವಸ್ಯ ವಾಸುದಂತೆ ಜಗತ್ರಯಂ ಸರ್ವಭೂತಾದಿವಾಸೋತಿ ಶ್ರೀರೋಗಮ ಬೊಗ್ಗು ನಂದೆ చెప్తాను నీకు అమ్మ నీకేనండి అన్నా సరా ವಿಡಿಯೋ ಮಾಡಿ ಶೈಲಂಗೆನೆ ಕೆಳಗೆ ಸಿಕ್ಕಿದೊಂದು ಸ್ವಲ್ಪ ವಿಡಿಯೋ ಹೈಲೈಟ್ ಮಾಡ್ಬೇಕು ನಂದು ಮಾಡ್ರಪ್ಪ ಚೆನ್ನಾಗಿ ಇರ್ತೀನಿ ರೋಡ್ ಸೈಡ್ ಗಾಡಿ ಇಟ್ಕೊಂಡು ಆನ್ಲೈನ್ ಚೆಲ್ಲಬಾರ್ದು ಸಾಕಿ ಪಿತ್ತ ಮಲ್ಲಿ ವಾಟರ್ ಬಕೆಟ್ ಅಮ್ಮ ಐತೆ ಇಲ್ಲ ಅಮ್ಮ ಐತೆ ಇಲ್ಲ ಅಂತಾರ